ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಥ ಚತುರ್ಥೋಧ್ಯಾಯ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಈ ಯೋಗ ಅಂತಂದ್ರೆ ಭಗವದ್ಗೀತೆಯ ಈ ಒಂದು ರಹಸ್ಯವನ್ನ ನಾನು ಮೊದಲು ಸೂರ್ಯನಿಗೆ ನಾನು ಉಪದೇಶ ಮಾಡಿದೆ. ನಾನು ಅಂತಂದ್ರೆ ಇಲ್ಲಿ ಸ್ವತಃ ಶ್ರೀಕೃಷ್ಣ ಅಲ್ಲ, ಅವನು ಪರಬ್ರಹ್ಮ. ಅವನು ಬ್ರಹ್ಮದೇವರಿಗೆ ಉಪದೇಶ ಮಾಡಿರ್ತಾನೆ. ಬ್ರಹ್ಮ ಅದನ್ನ ರವಿ ಅಥವಾ ಸೂರ್ಯನಿಗೆ ಉಪದೇಶ ಮಾಡಿದ್ದಾನೆ. ವಿವಸ್ವಾನ್ ಅಂತಂದ್ರೆ ಆದಿತ್ಯಗಳಲ್ಲಿ, ದ್ವಾದಶ ಆದಿತ್ಯರಲ್ಲಿ ಒಬ್ಬನಾದಂತಹ ಸೂರ್ಯ, ಅವನಿಗೆ ಬ್ರಹ್ಮದೇವನು ಉಪದೇಶ ಮಾಡಿರ್ತಾನೆ. ಬ್ರಹ್ಮ ಅವನಿಗೆ ಉಪದೇಶ ಮಾಡಿದ ನಂತರ ಅವನು ಇಕ್ಷ್ವಾಕುವಿಗೆ ಹೇಳಿ, ಇಕ್ಷ್ವಾಕು ರಾಜ ಮನುವಿಗೆ ಇದನ್ನ ಹೇಳಿರ್ತಾನೆ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರಿಗೆ ಭಗವಂತ ಉಪದೇಶ ಮಾಡಿದ್ದಾನೆ ಅಂತಂದ್ರೆ ಭಗವದ್ಗೀತೆ ಕೇವಲ ಹಿಂದಿನ 5000 ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧ ಆದಾಗ ನಡೆದಿದ್ದಲ್ಲ. ಈ ಆರ್ಕಿಯಾಲಜಿ ಪ್ರಕಾರ ಹೇಳಿದ ಹಾಗಲ್ಲ. ಸೃಷ್ಟಿಯ ಆದಿ ಅಂತಂದ್ರೆ ಅಟ್ಲೀಸ್ಟ್ ಇದಕ್ಕೆ 12 ಬಿಲಿಯನ್ ಇಯರ್ಸ್ ಆಗಿದೆ ಭಗವದ್ಗೀತೆ ಉಪದೇಶ ನಡೆದು. ಆದ್ದರಿಂದ ಇದನ್ನ ನಾವು ಕ್ರಾನಾಲಜಿ ಅಂತ ಹೇಳ್ತೀವಿ. ಅದನ್ನ ನೋಡ್ತಾ ಹೋದರೆ ಲಕ್ಷಾಂತರ ವರ್ಷಗಳ ಹಿಂದೆ, ಕೋಟ್ಯಂತರ ವರ್ಷಗಳ ಹಿಂದೆ ಗೀತೆ ಉಪದೇಶ ಆಗಿ ಹೋಗಿದೆ. ಆದರೆ ಅದನ್ನ ನಮ್ಮ ಆಧುನಿಕ ವಿಜ್ಞಾನಕ್ಕೆ ಕಂಡುಹಿಡಿಯುವಂತಹ ಸಲಕರಣೆಗಳು ಇಲ್ಲ ಅವರಿಗೆ, ಮತ್ತು ಆಧ್ಯಾತ್ಮದಲ್ಲಿ ಆಸಕ್ತಿಯೂ ಇಲ್ಲ. ಆದ್ದರಿಂದ ಆ ಒಂದು ಧೋರಣೆಯಿಂದ ಆಧ್ಯಾತ್ಮವನ್ನ ನಾವು ನಂಬಬಾರದು ಅಂತ ಹೊರಟಾಗ ಅವರಿಗೆ ಇದ್ಯಾವುದೂ ತಿಳಿಯೋದಿಲ್ಲ. ಆಧ್ಯಾತ್ಮವನ್ನು ನಂಬಿದಂತಹ ಭಕ್ತರಿಗೆ ಇದರ ಮಹತ್ವ ಖಂಡಿತವಾಗ್ಲೂ ಒಂದು ಕ್ಷಣದಲ್ಲೇ ಗೊತ್ತಾಗಿ ಬಿಡುತ್ತೆ. ಇದು ಕೋಟ್ಯಂತರ ವರ್ಷಗಳ ಹಿಂದಿಂದ ನಡ್ಕೊಂಡು ಬಂದಿರುವಂತಹ ಪರಂಪರೆ. ಇದು ಅಷ್ಟು ಸುಲಭವಾಗಿ ಇದನ್ನ ಯಾರಿಗೂ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತುವು ಮಾರ್ಗಶಿರ ಮಾಸಿ ಕೃಷ್ಣ ಪಕ್ಷೆ. ಇಂದು ಶುಕ್ರವಾರ ಅಮಾವಾಸ್ಯೆ ತಿಥಿ ಮತ್ತು ಇದು 19ನೇ ತಾರೀಕು ಮತ್ತು ಇಂದು ಜ್ಯೇಷ್ಠ ನಕ್ಷತ್ರ. ಇಂದು ಎಳ್ಳಮಾವಾಸ್ಯೆ ಹಾಗೂ ಇಂದು ಕೇತು ಜಯಂತಿ. ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ. ಆದ್ದರಿಂದ ಇವತ್ತು ಕೇತು ಜಯಂತಿ ಕೂಡ. ಕೇತು ಮಹಾ ಉಪಯುಕ್ತವಾದಂತಹ ಗ್ರಹ, ಕೈವಲ್ಯಕಾರಕ. ಕೇತುವಿನ ಅಧಿದೇವತೆ, ಅಭಿಮಾನಿ ದೇವತೆ ಗಣೇಶ. ಆದ್ದರಿಂದ ಕೇತು ಕೈವಲ್ಯಕಾರಕ. ಕೇತು ನಮಗೆ ಬಹಳ ಸಿಟ್ಟನ್ನು ಕೊಡ್ತಾನೆ ಮತ್ತು ನಿರ್ಲಿಪ್ತತೆಯನ್ನು ಕೊಡ್ತಾನೆ. ಯಾವುದೇ ಒಂದು ವಿಚಾರದಲ್ಲೂ ಆಸಕ್ತಿ ಇಲ್ಲದಂತೆ ಮಾಡಿಬಿಡ್ತಾನೆ. ಆದರೆ ಭಗವಂತನ ಭಕ್ತಿಯಲ್ಲಿ ಮಾತ್ರ ಆಸಕ್ತಿಯನ್ನು ಪುನಃ ತುಂಬಿ ಕೊಡ್ತಾನೆ ಕೇತು ಮಹಾಗ್ರಹ. ಆದರೆ ರಾಹು ಮತ್ತು ಕೇತು ಇಬ್ಬರೂ ಕೂಡ ರಾಕ್ಷಸ ಪ್ರವೃತ್ತಿಯವರು. ಆದ್ದರಿಂದ ನಾವು ನಮ್ಮ ಬುದ್ಧಿಯನ್ನ, ಇವಾಗಿನ್ನು ಹೇಳಿದಂತೆ ಹಿಂದಿನ ಶ್ಲೋಕದಲ್ಲಿ, ನಮ್ಮ ಬುದ್ಧಿಯನ್ನ ನಾವು ಆತ್ಮೋದ್ಧಾರಕ್ಕಾಗಿ ಬೆಳೆಸಿದ್ರೆ ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಂದು ಜ್ಯೇಷ್ಠ ನಕ್ಷತ್ರ ಅಧಿಪತಿ ಬುಧ. ಆದ್ದರಿಂದ ಇವತ್ತು ಮನಸ್ಸು ಚಂಚಲವಾಗಿರುತ್ತೆ. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹೆಚ್ಚೇ ಕಷ್ಟ ಆಗುತ್ತೆ. ಮನಸ್ಸಿಗೆ ಬಹಳ ಯೋಚನೆಗಳು ಕಾಡುತ್ತೆ. ಪ್ರೀತಿ ಪಾತ್ರರಿಂದ ಇವತ್ತು ಯಾವ ರೀತಿಯ ಸಹಕಾರವೂ ಇಲ್ಲ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಪ್ರೀತಿ ಪಾತ್ರರಿಂದ ಇವತ್ತು ಸಹಕಾರ ಪ್ರಾಪ್ತಿ ಆಗ್ತಾ ಇರುತ್ತೆ. ಆದರೆ ನೀವು ಸ್ವಲ್ಪ ಅತಿ ಪ್ರತಿಷ್ಠೆಯನ್ನು ಮಾಡಲಿಕ್ಕೆ ಹೋಗಿ ಅವರಿಗೆ ಇವತ್ತು ಏನು ನೋವಾಗುವಂತಹ ಕೆಲಸಗಳನ್ನು ಮಾಡಿಬಿಟ್ರೆ ನಾಳೆ ತೊಂದರೆ ಆಗುತ್ತೆ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಎಲ್ಲ ವಿಚಾರದಲ್ಲೂ ಕೂಡ ಮಾತಿನ ಚಾಕಚಕ್ಯತೆಯಿಂದ ಜಯ ಸಾಧಿಸ್ತೀರಿ. ಕರ್ಕ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಸಂಸಾರದ ತಾಪತ್ರಯಗಳು, ವಿಚಾರಗಳು, ಮಕ್ಕಳ ಯೋಚನೆ, ಮಕ್ಕಳ ಒಂದು ಆರ್ಥಿಕ ಸುಭದ್ರತೆ, ಇವುಗಳ ಬಗ್ಗೆ ಎಲ್ಲ ಇವತ್ತು ತುಂಬಾನೇ ತಲೆ ಕೆಡಿಸ್ಕೊಳ್ಳೋದಿದೆ ನಿಮಗೆ. ಸಿಂಹ ರಾಶಿಯವರಿಗೆ ಮನೆಯಲ್ಲಿ ವಾಗ್ವಾದಗಳು ನಡೆಯಬಹುದು, ಜಗಳಗಳಾಗಬಹುದು. ಆದ್ದರಿಂದ ಇವತ್ತು ಸುಮ್ಮನಿರೋದು ಒಳ್ಳೆಯದು. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಇರೋರಿಗೆ ಇದು ಜಯ ಸಾಧ್ಯ ಇಲ್ಲ. ಹುಷಾರಾಗಿ ಇರಬೇಕು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಯಾರು ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿ ಇದ್ದೀರಿ, ನಿಮಗೆ ಅತ್ಯುತ್ತಮವಾದಂತಹ ದಿವಸ. ಯಶಸ್ಸು ಖಂಡಿತ. ತುಲಾ ರಾಶಿಯವರಿಗೆ ಇವತ್ತು ಆಸ್ತಿಪಾಸ್ತಿ ವಿಚಾರಗಳು, ಮನೆಯ ವಿಚಾರ ಮತ್ತು ಕುಟುಂಬದವರೊಂದಿಗೆ ಇವತ್ತು ಮನಸ್ತಾಪ ಆಗೋದಿದೆ. ಆದ್ದರಿಂದ ಹೆಚ್ಚು ಮಾತು ಬೇಡ. ನಿಮ್ಮ ಮಾತಿನಿಂದ ಅವರನ್ನು ಒಲಿಸಿ ನಿಮ್ಮ ಪರವಾಗಿ ಮಾಡ್ಕೊಳ್ಳೋದನ್ನ ನೋಡಬೇಕು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಮಾತುಕತೆಗಳಿಂದ ಇವತ್ತು ಸ್ವಲ್ಪ ನಿಮಗೆ ಲಾಭ ಆಗೋದಿದೆ. ಧನು ರಾಶಿಯವರಿಗೆ ಇಂದು ಕಷ್ಟಕರವಾದಂತಹ ದಿವಸ. ಮಾತಿನಿಂದ ನೀವು ಮಿತ್ರತ್ವಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಾಗಮ. ಕುಂಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಇವತ್ತು ನಿಮಗೆ ಎಲ್ಲ ಕಡೆಯಿಂದಲೂ ಜಯ ಪ್ರಾಪ್ತಿ. ಮೀನ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಹಿಂದಿನ 4-5 ದಿನಗಳಲ್ಲಿ ಇದ್ದಂತಹ ತೊಂದರೆಗಳೆಲ್ಲ ಇವತ್ತು ಮಾಯವಾಗಿ ಮಾರ್ಗದರ್ಶನ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ತಿಳಿದೇ ಇದೆ. ನೀವು ಗೀತಾ ಶ್ಲೋಕಗಳ ಮನನ, ಶ್ರವಣ, ಪಠಣ, ಲೇಖನ ಯಾವುದನ್ನು ಕೂಡ ಮಾಡಬಹುದು. ಒಂದೇ ಶ್ಲೋಕವನ್ನು ದಿನ ಹೇಳಿಕೊಂಡ್ರೂ ಕೂಡ ಅತಿ ಹೆಚ್ಚಾದ ಪುಣ್ಯ ಪ್ರಾಪ್ತಿ ಮತ್ತು ಜನ್ಮಾಂತರಗಳ ಪಾಪನಾಶ.
ಶ್ರೀಕೃಷ್ಣ ವಿಜಯತೆ ಶುಭಮಸ್ತು.